ಅವ್ವ ಹೋಗಿ ಬರ್ತೀವಿ. ಹೋಗಿ ಬಾರಪ್ಪ. ಇದೇನು ಅರಿಬೆ ಏನಪ್ಪ ನೀನು ಹಿಂತಿದ್ದು ಏನಂತ ಕೊಡ್ಸ್ಕೊಂಬಂದಿ ಏನು? ಸೀರೆ ಹರಿದು ಹೊಲಿಸ್ದಂಗೆ ಆಗೈತಿ. ಬೂಟ್ ಹಾಕಾರ ನೋಡು, ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋದ್ರೆ ಬೇಕಾದಂಗೆ ಕಾಣ್ತಿತ್ತು. ಒಂದು ಈಟ್ರು ಚಂದ ಆಗೈತೆ ಅದು. ಹೋಗ್ಲಿ ಬಿಡವಾಕಿ, ಏನು ಇಷ್ಟ ಅದನ್ನ ಹಾಕೋಲಿ. ಕೆಲಸ ಎಲ್ಲ ಮುಗಿಸಿರೆ ಎಲ್ಲ ನನ್ನ ತಲೆ ಮ್ಯಾಗ ಇಟ್ಟಿರಿ. ಮತ್ತೆ ನೀವು ಹೋಗತ್ಲೆ ಹಂಗ ಒಂದ ಸಮಯ ಕೆಲಸ ಮಾಡೋಂಗ ನನಗೂ ಪುರ್ಸತ್ತಿಲ್ಲವ. ಮತ್ತು ನಾನು ಒಂಚೂರು ನಮ್ಮ ಅಪ್ಪನ ಮನೆಗೆ ಹೋಗಿ ಬರ್ಬೇಕು. ಅದಕ್ಕೆ ಇಲ್ಲಿಲ್ರಿ ಅತ್ತೀರ ಎಲ್ಲ ಮಾಡೇವ್ರಿ. ಕೆಲಸ ಏನೂ ಇಟ್ಟಿಲ್ಲ. ಒಂಚೂರು ಮಧ್ಯಾಹ್ನಕ್ಕೆ ಒಂಚೂರು ಬಿಸಿಯನ್ನ ಮಾಡ್ಕೋಬೇಕಷ್ಟೇ. ಉಳಿದಿದ್ದೆಲ್ಲ ಮಾಡೇವಿ. ಮನೆ ಒಗಟ್ ಮಾಡೇನಿ, ಕಸ ಹುಡುಗ ಕಲ್ಗಿಲ್ ವರ್ಷೈತಿ ಎಲ್ಲ ಮಾಡೇವಿ. ಯವ್ವ ಎಲ್ಲ ಮಾಡಿರ್ತಾರೆ. ಹೋಗೋವತ್ನೇ ನಿಂದೊಂದು ಕಿರಿಕಿರಿ ಆತಾಗ ಹೋಗಿ ಬರ್ರಿ ಅಂತೇಳಿ ಖುಷಿಲೇ ಹೇಳೋಟ. ಏನು ಖುಷಿ ಏನಪ್ಪ ಅರ್ಬಿ ನೋಡ್ರಿ. ನಾವಿಂಥವೆಲ್ಲ ಕಂಡಿಲ್ ಬಿಡು. ಊರು ಸುತ್ತಾಡೋದು ತಿರ್ಗಾಡೋದು ಮದುವೆ ಆಗಿಂದ ಅದೇನು ಹೋಗ್ಲೇಬೇಕನ? ಮದುವೆ ದೋಸ್ತ್ರಿ ಈಗ ನಿಮ್ಮ ತಮ್ಮ ಹೋಗೋದು ನ್ಯಾಯ. ನೀವೇನು ಮದುವೆ ತಿಂಗಳ ಮ್ಯಾಗ ಆತು ಇನ್ನೂ ಹೋಗ್ಬೇಕು ಅಂತೀರಪ್ಪ. ಅದು ಅಲ್ದ ನನಗೆ ಮೊದಲೇ ಕೈಕಾಲು ಹರ್ತಾ ಜಗ್ತಾ ನಿಮ್ಮ ಅಮ್ಮಗೆ ಬೇರೆ ಆಗಾಗ ಆರಾಮಿರಂಗಿಲ್ಲ ಅಲ್ವೇ. ಅವ್ರು ಹೊಂಟಾರ, ಈಗ ನಾವು ಹೋಗಿ ಬಂದ್ಬಿಟ್ರೆ ಆಗೋಕತ್ತಿಲ್ಲ. ಮತ್ತು ನಾವು ಬೇರೆ ಇನ್ನೇನು ಹೋಗೋಕ್ಕೂ ಆಗಂಗಿಲ್ಲ. ನಾವು ಮನೆಯಾಗಿದ್ರೆ ಎಲ್ಲ ಕರೆಕ್ಟ್ ಆಗ್ಬಿಡ್ತತನ. ಒಂದು 4-5 ದಿನ ಏನಾಗಲ್ಲ ತಡಿ ಬಿಡ. ಹೊಂಟತ್ನೆ ನಿಂದೊಂದು ಕಿರಿಕಿರಿ ಆತಾಗ ಅದ್ ನೋಡು ಇದ್ ನೋಡು ಹಂಗೆ ನೋಡು ಹಿಂಗೆ ನೋಡತ್ತಾಗ ಮುಚ್ಕೋ ಬಾಯ್. ಅಯ್ಯ ಊರಾಗ ಏನಾರ ಅಂತಾರ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಗ್ಬೇಕು ಬೇಡ ಅನ್ನತ್ತಿದ್ದೆ ಅಷ್ಟ. ಸುಮ್ಮನಿರ್ರಿ ಅತ್ತಿ. ಹೆಂಗ್ ಕಣ ಅತ್ತಿ? ಅಯ್ಯ ಚಂದ ಆಗೈತಲ್ಲ ಈ ಬಣ್ಣ. ಭಾರಿ ಒಪ್ಪೈತ್ ನೋಡಿ ನಿನ್ ಮಕ್ಕಕ್ಕೆ. ಚಂದ ಆಗೈತೆ, ಮಸ್ತ್ ಆಗೈತೆ. ಹುಷಾರು ನೋಡ. ಏನ ಅಲ್ಲೆಲ್ಲರ ನೀರು ನಿಡಿ ಕಾಣ್ತಾ ಅಂತೇಳಿ ಪಟಕ್ನ ಇಳಿದಿರಿ ಹಿಂದಾಗಡೆ. ನೀರು ಕಂಡಲ್ಲೆಲ್ಲ ಭಾಳ ಹುಷಾರಿರ್ಬೇಕು. ಇಳಿದು ಆಡ್ಗಿಡಕ್ಕೆ ಹೋಗ್ಬೇಡ್ರಿ. ಏನ ಜಾಕೆ ಹುಷಾರಾಗಿ ನೋಡ್ಕೊರ್ಲಾ ಏನ. ತಾಳ್ಬೆ ಸೀಮೆಗಲು ಸೊಸಿ ಹುಷಾರಾಗಿ ನೋಡ್ಕೊ ಅಂತ. ನಾ ಏನು ಅಕ್ಕಿ ನೋಡ್ಕೊಳ್ಳೋದಾಕಿನ ನಾನು ನೋಡ್ಕೊಂತಾತು. ಸ್ವಲ್ಪ ಹೇಳಿದ್ದು ಏನ ಗಮನ ಕೊಟ್ಟು ಕೇಳಿಸ್ಕೊಳ್ಳೋದು ಕಲಿ ಒಟ್ಟು. ತಗ ಹುಷಾರಾಗಿ ನೋಡ್ಕೋ ಒಟ್ಟು. ತಾಳ್ಬೆ ಹೋಗಿ ಬರ್ತೀವಿ. ಏನಾರ ತರ್ಬೇಕ ಅಲ್ಲಿಂದ ನಿನಗ? ಏನಾರ ಚಂದ ಅನ್ಸಿದ್ವು ಅಂದ್ರೆ ನೋಡ್ರಿ. ನಾ ಏನ ಯಾವ್ಯಾವ ಊರ್ಗೆ ಹೋಗಿರಿ ನನಗೇನು ಗೊತ್ತಪ್ಪ. ಇಲ್ಲೊಂದು ಹೇಳ್ತೀರಿ ಅಲ್ಲೊಂದು ಹೋಗಿರಿ ಆಯ್ತು. ಏನಾರ ಚಂದ ಕಂಡ್ರೆ ಏನಾರ ಸೀರೆ ಬಳಿ ತೊಗೊಂಬರ್ರಿ. ಚಪ್ಪಲ್ ಗಿಪ್ಪಲ್ ತರಬೇಡ್ರಿ, ದೇವ್ರ ಹೋದಲ್ಲಿ ತರಬಾರ್ದು. ಇಷ್ಟೇ ಸಾಕು. ಅಪ್ಪ ಇದು ನಡ್ರಿ ಗಾಡಿ ಹತ್ತು ನಡ್ರಿ. ಗಾಡಿ ಹತ್ತು ನಡ್ರಿ. ಇದು ಏನದ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ. ಅಲ್ಲಿಂದ ಬಸ್ ಗಿಸ್ಸು ಬದ್ಲಿ ಮಾಡೋ ಹೊತ್ನ್ಯಾಗ ಹುಷಾರಿ. ಒಂದು ಬಸ್ ತಪ್ಪಿಸ್ಕೊಳಿಸ್ಕೊಂಡಿರಿ. ಎಲ್ಲರೂ ಒಂದ ಬತ್ತಲ್ಲೇ ಕುಂದ್ರಿ. ಒಬ್ರಿಗೊಬ್ರು ಸೀಟ್ ಮತ್ತೆ ದೂರ ಕುಂದ್ರಾಕ್ ಹೋಗ್ಬೇಡ್ರಿ. ಏನ ಹೆಣ್ಮಕ್ಳ ಕಡೆ ಲಕ್ಷ್ಯ ಇರ್ಲಿ. ಮತ್ತೆ ಆಮೇಲೆ ನೋಡು ಇದ್ರೊಳಗ ಟೈಮ್ ಸರಿ ಬಸ್ ಇರ್ತಾವ ಮಾಡ್ತಾವ ಇಲ್ಲ ಅವೆಲ್ಲ ಲಕ್ಷ್ಯ ಕೊಟ್ಟು ನೋಡ್ಕೊರಿ. ಹ್ಞೂ ಬೇ ಆತ್ ತಗೋ ಹೋಗಿ ಬರ್ತೀವಿ. ಆತಾತ ನಡ್ರಿ ನಡ್ರಿ ಬರ್ರಿ ಬರ್ರಿ ತೊಳಿ ಪಟ್ಟ ನಂಗ. ಇದ್ರಾಗ ಒಂದು 2,000 ರೂಪಾಯಿ ಐತಿ. ಏನು ಮೊನ್ನೆ ಇದು ಇಸ್ಕೊಂಬಂದೆ ನಿಮ್ಮ ಅಪ್ಪ ಕೊಟ್ಟಾನ. ತಗೋ ಹಿಡಿ. ಏನಾರ ಬೇಕಾರ ಏನಾರ ಬಳಿ ಸರ ಏನಾರ ಬೇಕಾರ ಟಿಕ್ಳಿ ಪಕ್ಳಿ ಅರ್ಬಿ ಅಂಚಡಿಗೆ ಏನಾರ ಬೇಕಾರೆ ತಗೋ. ಮತ್ತೆ ಅಕ್ಕಿ ಕೈಯಾಗ ಕೊಡ್ಬೇಡ. ಮತ್ತೆ ಅಕ್ಕಿನೂ ತಗೊಂತ ನಿಂತ್ಕಿಂತಾಳ. ನಿನಗೇನು ಬೇಕಾ ಅದನ್ನು ತಗೋ. ಅಲ್ಲ ಇದನ್ನ ಆಗಲ್ಲೇ ಕೊಟ್ಟಿದ್ರಕ್ಕಿತ್ತ. ಇದು ನಮ್ಮ ಅಣ್ಣ ಕೊಟ್ಟಿದ್ದು ಮಗಳಿಗೆ ಅಂತೇಳಿ. ಅವ್ರಪ್ಪ ಏನಾರ ಕೊಟ್ಟಾನ. ನೀವು ಸ್ವಲ್ಪ ಸುಮ್ಮನಿರ್ರಿ. ನನಗೆ ಗೊತ್ತೈತಿ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಎಷ್ಟೊತ್ತಿಗೆ ಕೊಡ್ಬೇಕು ಅಂತೇಳಿ. ಎಲ್ಲದಕ್ಕೂ ಅಡ್ಡ ನಂದೆಲ್ಲ ಇರ್ಲಂತ ಬಂದ್ಬಿಡ್ತಿರತ್ತಾಗ. ಅವ್ರಪ್ಪ ಕೊಟ್ಟಾನ. ಓ ಅಲ್ಲನ್ ಹೇಳಿ ಬೇರೆ ಇಸ್ಕೊಂಬಂದೇನು ರೊಕ್ಕನ? ಹೌದು ಮತ್ತೆ ಹೇಳಿ ಇಸ್ಕೊಂಬಂದೇನಿ. ಅವ ಇಲ್ಲಿ ತೊಂಬ ಇಲ್ಲಿ ತೆಗಿಡ್ತೀನಿ. ಈ ರೊಕ್ಕ ಅವ್ರ ಅಪ್ಪ ಕೊಟ್ಟಾನಕಿ ಏನಾರು ತಗೋಲಿ ಅಂತೇಳಿ ಊರ್ ಮ್ಯಾಗ ಹೋದಲ್ಲೇ. ಏನ ನಿಮ್ಮ ನಿಮ್ಮ ಅತ್ತಿಗೆ ಕೈಯಾಗ ಕೊಡ್ಬೇಡ. ನಿಮ್ಮ ಅತ್ತಿಗೆಗೂ ಇದ್ರಾಗ ಕೊಡಿಸ್ಕೊಂತ ಕುಂದ್ರಬೇಡ. ಹೇಳಾಕತ್ತೇನೆ ಕೇಳಿ ನಿನಗಷ್ಟೇ. ಆತಾತು ಅತ್ತಿ ಹೋಗ್ಬರ್ತೀನಿ. ಬಾ ಹೋಗಣ. ಅಲ್ಲಿ ಹೊತ್ತಾತ. ಅಲ್ಲಿ ಎಲ್ಲರೂ ಹೋಗಿ ಕುಂತ್ರಿ ನಾ ನಿಂತಿಯಲ್ಲ ನೀನು ನಡಿ. ಯವ್ವ ಈಕಿ ಹೇಳ ಅಲ್ಲಿ 4 ಮಂದ್ಯಾಗ ಹೋಗು ಬರ್ರಿ ರೀ ಅಂತ ಮಾತಾಡಕ್ಕೆ ಹೇಳಿಕಿ. ಅಲ್ಲಿ 4 ಮಂದ್ಯ ಮರ್ಯಾದಿ ಕೊಡು. ಇಲ್ಲಿ ಮನ್ಯಾಗ ಮತ್ತೆ ಏನಾರ ಮಾತಾಡಿ ನಡೀತೈತಿ ಏನ. ಆತತ್ತಿ ಹೋಗ್ಬರ್ರಿ ಹಿಡಿ. ಇಲ್ಲಿ ನೋಡ ಅಲ್ಲೇ ಮಾತ್ರ ನಾ ಹೇಳ್ತೇನಲ್ಲ ಆಕಿ ನೆಲ್ಲಿಡ್ಬೇಕು ಅಲ್ಲೇ ಇಡು. ನಾ ಮೊನ್ನೆ ನೀರು ಸೇದು ವಿಚಾರದಾಗ ಹೇಳಿದ್ರೆ ನನಗೆ ತಿರುಗಿ ಬಿದ್ದಿ ನೀನು. ಏನ ತಗ ಆಕಿ ನೆಲ್ಲಿಡ್ಬೇಕು ಅಲ್ಲೇ ಇಡು. ನಾನು ನಿನಗೆ ಹೇಳಿದ ಅರ್ಥ ಆಗೋಲ್ತು. ಅವರು ಹಾಗೆಲ್ಲ ಭಾಳ ಮಿಟಕ್ಲಾಡ್ಯದಾಳಕ್ಕಿ. ನಾಳೆ ನಿನ್ನ ನಮ್ಮ ಇದೇ ಮನೆ ಒಳಗೆ ಕೆಟ್ಟ ಮಾಡಿಡ್ತಾಳೆ. ಆಮ್ಯಾಗ ನೋಡಿ ನಿನ್ನ ಗಂಡನ ದೂರ ಮಾಡಿಡ್ತಾಳೆ. ಆಕಿನ್ನ ಎಷ್ಟರಾಗಿಡ್ಬೇಕು ಅಷ್ಟರಾಗ ಇಡು. ಅತ್ತಿ ಅವು ಹೇಳ. ಏನಂತೇಳಿ ಗೊತ್ತೇನ? ನಿಮ್ಮ ಅಕ್ಕ ನೀನು ಯಾವಾಗೂ ಜೊತೆಯಾಗಿರ್ರಿ, ಚಂದಾಗಿರ್ರಿ, ಒಬ್ರಿಗೊಬ್ರು ಜಗಳ ಜುಟಿ ಮಾಡ್ಕೋಬೇಡ್ರಿ. ಆಮ್ಯಾಗ 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 ನಿಮ್ಮ ಅತ್ತೆ ಏನಾರು ಹೇಳಿದ್ರೆ ಕೇಳಬೇಡ. ನಿಮ್ಮ ಅತ್ತಿಗೆ ಆಕಿ ಮ್ಯಾಗ ಸಿಟ್ಟಿರ್ತೈತಿ. ಆದ್ರೆ ನೀನು ಹಂಗೆ ಮಾಡಬೇಡವಾ. ಎಷ್ಟಾದರೂ ಆಕಿನೂ ಇನ್ನೊಂದು ಮನೆಯಿಂದ ಬಂದಾಕಿ. ಚಂದಾಗಿರೋ ಜೀವ ಆಗಿ ಒಬ್ರಿಗೊಬ್ರು ಬೇಕಾಕೋರಿ. ಕೆಲಸ ಸಹಾಯ ಮಾಡಿರಿ ಒಬ್ರಿಗೊಬ್ರು. ಒಟ್ಟು ಒಬ್ರಿಗೊಬ್ರು ಬೇಸರಾಗಂಗೆ ನಡ್ಕೋಬೇಡ್ರಿ ಅಂತೆಲ್ಲ ಹೇಳೈತಿ. ಹಾಗಾಗಿ ಮತ್ತು ನಾನು ಅವು ಹೇಳ್ದಂಗೆ ಚಂದಾಗಿರೋಣ ಅಂತ ಇದು ಮಾಡಿದ್ದೆ. ಇರ್ಲಿ ಬಿಡತ್ತಿ. ಪಾಪ ಅವ್ರ ಅವ್ವ ಅಪ್ಪಾರನ್ನ ಬಿಟ್ಟು ಇಲ್ಲಿ ಬಂದಾರ. ನಾವು ಚಂದಾಗಿ ನೋಡ್ಕೊಲಿಲ್ಲ ಅಂದ್ರೆ ಅವ್ರಿಗೆ ಬೇಸರಾಗಂಗಿಲ್ಲನ. ಇರ್ಲಿ ಬಿಡತ್ತಿ ಹೋಲಿ ಪಾಪ. ಯಾಕೆ ನಾವು ಹಂಗೆ ಅನ್ಬೇಕು? ಅಯ್ಯೋ ಪಿ ಇಷ್ಟು ನಿಮ್ಮ ತಲೆಯಾಗ ತುಂಬಬೇಡ.
ಅಲ್ಲ ನನ್ನ ಸೊಸ್ತಿಯಾರು ನನ್ನ ಮನೆಯೊಳಗೆ ಹೆಂಗಿರ್ಬೇಕಂತ ನಾ ವಿಚಾರ ಮಾಡ್ಬೇಕು. ನಿಮ್ಮವ್ವ ಆಗ್ಲಿ ಆಗ್ಲಿ ಏನ ಆಗ್ಲಿ, ಎಲ್ಲದಕ್ಕೂ ಒಂದು ಹೊತ್ತು ಗೊತ್ತು ಟೈಮ್ ಅಂತ ಬರ್ತೈತಿ, ಇರಲಿ. ಆಮೇಲೆ ಇನ್ನೊಂದು ವಿಚಾರ, ಆ ಬಂಗಾರ ಎಲ್ಲ ಎಲ್ಲಿಟ್ಟಿ? ಹಾಂ, ನಿನ್ನ ಮದುವೆ ಹಾಕೊಂಬೈದು ಬಂಗಾರ ಬೆಳ್ಳಿ ಎಲ್ಲ ಹಾಕೊಂಡು ಹೋಗ್ಬಾರ್ದಂಗೆಲ್ಲ ಬಸ್ನ್ಯಾಗ ಊರ ಮೇಲೆ ಅಷ್ಟು ಬಂಗಾರ ಕೊಡಿಲ್ಲ ನನ್ನ ಕೈಯಾಗ, ಚಂದ ತೆಗೆದಿಡ್ತೇನೆ. ಏನ ಬಂಗಾರ ಅತ್ತಿ? ನಾ ಎಲ್ಲ ಹುಷಾರಾಗಿ ತೆಗೆದಿಟ್ಟೇನು ತಗೋತ್ತಿ? ಅಲ್ಲ ಅದನ್ನ ನಾನು ಹುಷಾರಾಗಿ ತೆಗೆದಿಡ್ತೀನಿ, ಕೊಡು. ಬೇಡತ್ತಿ, ನಾ ತೆಗೆದಿಟ್ಟೇನಿ, ಮತ್ತೆ ಯಾಕೆ ತೆಗೆದಿಡ್ತಿ? ತ್ರಾಸ್ ತಗೊಂಡು ಪಾಪ ನೀನು. ಅದ್ರಾಗ ಈಗ ಅಲ್ಲಿ ಹೋಗ್ಬೇಕಂದಲ್ಲ ಅಪ್ಪಾಜಿ ಮನೆಗೆ, ಹೋಗಿ ಬಾತಿ ಆರಾಮಿಗೆ, ನಾ ಎಲ್ಲ ತೆಗೆದಿಟ್ಟೇನು ತಗೋ. ಯಾಕ ಏನಾತು? ಅದ ಅವು ಹೇಳ, ಯಾವ ಬಂಗಾರನು ನಿಮ್ಮ ಅತ್ತಿ ಕೈಯಾಗ ಕೊಡಬೇಡ, ಹುಷಾರಾಗಿ ತೆಗೆದಿಡು ಅಂತ ಹೇಳ. ಅದಕ್ಕೆ ಅಯ್ಯೋ ಅಯ್ಯೋ, ಇಷ್ಟು ದುರ್ಬುದ್ಧಿ ತಲೆಯಾಗ ತುಂಬಿ ಕಳ್ಸಾಳ. ಅಲ್ಲ ನೀನು ನನ್ನ ಸೊಸೆಯಾಗಿ ನನ್ನ ಮಾತು ಕೇಳ್ಬೇಕು, ಏನು ನಿಮ್ಮ ಅವನ ಮಾತು ಕೇಳ್ತಿರ್ತೀಯೋ? ಅಲ್ಲ ನಾನೇನ ಬಂಗಾರ ತಗೊಂಡೇನು ಮಾರಿ ಮಂಡಕ್ಕಿ ತಿಂತೇನೇನ? ತೆಗೆದಿಟ್ರೆ ನಿನ್ಗ ಕೊಡ್ತೇನಿಲ್ಲ? ಅಯ್ಯೋ, ಇಷ್ಟೆಲ್ಲ ಆಟ ಆಡ್ತಿರ್ ತಾಯಿ ಮಗಳು ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡವ. ನಾನು ಹಂಗಾರ ಏನ ಅಂತ ಮಾಡಿದ್ದೆ. ಆಗ್ಲಿ ಆಗ್ಲಿ, ಏನೇನು ಮಾಡ್ತೀರ ಮಾಡ್ರಿ, ಎಲ್ಲ ದೇವ್ರು ನೋಡ್ತಿರ್ತಾನೆ. ಯಾಕೆ ಸುಮ್ಮನೆ ಮಾತಾಡಿ ನಾ ಕೆಟ್ಟಾಗಬೇಕು? ಆಗ್ಲಿ ಆಗ್ಲಿ, ಹೋಗಿ ಬರೋ. ನಿನ್ ಕಡೆನೇ ಇಟ್ಕೋ ಚಾವಿನ. ಒಂದು ಚೂರರ ಏನಾರ ನೂಲ್ ಹೇಳಿ ಕೊಂಕಾಗಂಗೆ ನೋಡ್ಕೊಂಡೆ ನಾನು. ಬೇಕಾದ್ರೆ ನೀವು ಕರಿಸಿ ಕೇಳ್ಬೇವ, ಕೇಳ್ರಲ್ಲ, ಅದಕ್ಕೇನಾಗಬೇಕಾಗೈತಿ? ನಂಗೇನು ಬೇಜಾರಿಲ್ಲವ. ನಾ ಏನ ಸುಳ್ಳು ಸೊಟ್ಟು ಹೇಳ್ತಾ ಇದ್ರೆ ಹೆದರ್ಬೇಕನ್ನ, ಇಲ್ಲಾಂದ್ರೆ ಯಾಕೆ ಹೆದರ್ಬೇಕು? ಎದ್ರ ಸಂಬಂಧವಾ? ಏನಾತು? ಯಾಕ? ಯಪ್ಪ ನೀ ಯಾಕಂತ ಕೇಳ್ತಿ, ಏನಾಗೈತಿ ಇಲ್ಲ ಅಂತೇಳಿ. ಏನ ನನಗೆ ಎಷ್ಟು ಬೇಜಾರಾಕೈತಿ ಗೊತ್ತನ? ಯಾಕ? ಎದ್ರ ಸಂಬಂಧ? ಯಾರು ಏನಂದ್ರು? ಎಷ್ಟು ನಾನು ನಮ್ಮ ಅಣ್ಣನ ಮಗಳು ಚಲೋ ನೋಡ್ಕೋಬೇಕಂತೇಳಿ ಒಂದು ಸ್ವಲ್ಪ ಏನಾರ ಬೇಜಾರಾಗ್ಲಾರ್ದಂಗ ಆಕಿಗೆ ಅಷ್ಟು ಚಂದ ನೋಡ್ಕೊಳಕತ್ತೇನೆ ಆಕಿನ. ನನ್ಗೆ ಗೊತ್ತನ? ನೋಡ್ಕೊಂತಿಯಲ್ಲ, ಯಾರಿಲ್ಲ ಅಂತಂದ್ರೆ ನಾನು ಹಂಗಾರೆ ಕೆಲಸ ಜಾಸ್ತಿ ಆಗ್ಬಾರ್ದಿಕ್ಕಿಗೆ ಅಂತೇಳಿ ಕೆಲಸ ಕಡಿಮೆ ಆಗುವಂಗ ಪ್ರತಿಯೊಂದನ್ನು ಹೇಳೇನಿ, ಗೊತ್ತನ? ಕೆಲಸ ಮಾಡಕತ್ರ ಬಾಯ್ ಬಿಟ್ಟು ಹೇಳ್ತೀನಿ, ಕೆಲಸ ಜಾಸ್ತಿ ಆಕತಿ ಮಾಡಕ್ ಹೋಗ್ಬೇಡ ಅಂತೇಳಿ. ಆದಷ್ಟು ಕೆಲಸ ಆಕಿಗೆ ಹಚ್ಚಿ ಈಕಿನ ಆರಾಮ್ ಕುಂದ್ರಸಕ ನೋಡ್ತೇನೆ ನಾನು. ಒಟ್ಟ ಈಕಿ ಕೆಲಸ ಭಾಳ ಆಗ್ಲಾರ್ದಂಗ ನೋಡ್ಕೊಂತೇನೆ, ಗೊತ್ತನ? ಹ್ಞೂ ಮಾತು. ಬಂಗಾರನ ಮೊನ್ನೆ ಅಷ್ಟಕೊಂಡ ಹಾಕೊಂಬಂದಲ್ಲ, ಹೋಗತ್ಲೆ ತೆಗೆದಿಡ್ತೇನೆ ಬೇ ಹುಷಾರಾಗಿ ಅಂತ ಹೇಳಿದ್ನೇ ಇಲ್ಲ? ಅಷ್ಟು ಬಂಗಾರ ಹೋಗತ್ಲೆ ತೆಗೆದಿಡ್ತೇನೆ ಅಂತ ಹೇಳಿದ ಮೇಲೆ ಆ ಬಂಗಾರ ಅಷ್ಟು ತಾನ ತೆಗೆದಿಟ್ಕೊಂಡಳ. ಇವತ್ತು ನಾನು ಹಂಗಾರೆ ಬಾಯ್ ಬಿಟ್ಟು ಕೇಳಾಕತ್ತೇನಿ, ಬಂಗಾರ ಎಲ್ಲ ಕೊಡುವ ತೆಗೆದಿಡ್ತೇನೆ ಅಂತೇಳಿ. ಯಾಕಂದ್ರೆ ಇಬ್ರು ಅಷ್ಟು ಊರಿಗೆ ಹೋದ್ರಲ್ಲ, ಮತ್ತೆ ತಡಿ ಹಂಗಾರೆ ಎಲ್ಲಿಟ್ಟು ಹೋಗ್ಯಾಳ ಏನೋ ಈಕಿ ಚಂದ ತೆಗೆದಿಡೋಣ ಅಂತೇಳಿ ಕೇಳಿದ್ದೆ ನಾನು. ಊರಿಗೆ ಹೋದ್ರಲ್ಲ ಅಂತ ಚಂದ ತೆಗೆದಿಡೋಣ ಅಂತ ತೆಗೆದಿಡಕ್ಕೆ ಹೋದ್ರೆ ಏನಂತಾಳ ಗೊತ್ತನ? ನಮ್ಮವ್ವ ನಿಮ್ಮ ಕೈಯಾಗ ಕೊಡಬೇಡ ಅಂದಾಳ, ಎಲ್ಲ ಬಂಗಾರ ನಾನು ತೆಗೆದಿಟ್ಕೋಬೇಕಂತ, ಅದಕ್ಕೆಲ್ಲ ತೆಗೆದಿಟ್ಟೇನಿ, ನಾ ಕೊಡೋದಿಲ್ಲ ಅಂತ ಅಂತಾಳ. ಗೊತ್ತನ? ನನಗೆ ಎಷ್ಟು ನೋವಾತು. ನನಗೇನು ಹೆಣ್ಮಕ್ಳದವನ? ಬಿಡಪ್ಪ, ಅವ್ರ ಮನೆಗೆ ಕೊಟ್ಟು ಕಳಿಸ್ತೇನೆ ಅನ್ನಕ್ಕೆ. ಇರೋದ ಇವೆರಡು ಸೊಸ್ತ್ಯಾರ, ಆಕಿಗೆ ಯಾಕೆ ಕೊಡ್ಲಿ? ಈಕಿ ಬಂಗಾರನ ಈಕಿ ಬಂಗಾರ ಈಕಿಗೆ ಕೊಡ್ತೇನೆ ನಾನು. ನಾ ಏನದನ್ನೇನು ತಿಂತೇನೇನ? ಹೌದಾ? ಯಾಕೆ ಕಸ್ತೂರಿ ಹಂಗೆ ಕೇಳಿದಿ? ಇದೊಂದು ಹುಡುಗಿ ಹೇಳಬೇಡ ಅಂತ ಅಷ್ಟು ಹೇಳೇನಿ, ಸೂಕ್ಷ್ಮ ಇರೋದ ಗೊತ್ತಿಲ್ಲ. ಬಾಯಿ ಬಿಟ್ಬಿಟ್ಟತಿ ಇವ್ರಿದ್ರಿಗೆ. ಏನಪ್ಪ ಉತ್ತರ ಕೊಡ್ಲೀಗ? ಎಲ್ಲರಿದ್ರಿಗೆ ನಾನೊಬ್ಬಕ್ಕೆ ತಪ್ಪಿಕಸ್ತೆ ಆದೆ. ಏನು ಹೇಳೋದೀಗ? ಕಸ್ತೂರಿ ಅಲ್ವಾ, ಹಂಗೆ ಕೇಳಿದಿ? ಇಲ್ಲ ಮಾವರ, ನಾ ಹಂಗೆ ಹೇಳಿಲ್ರಿ. ಪಾಪ ಅದೇನ ಏನು ತಿಳ್ಕೊಂತ ಏನ ಹುಡುಗಿ ಹಂಗಾರ ಅದು. ನಾ ಯಾಕೆ ಹಂಗೆ ಹೇಳಿ? ನೀವು ಅಂದರೆ ನಾ ಏನಂದೆ, ಹೋಗತ್ಲೆ ಎಲ್ಲ ನಿಮ್ಮ ಅತ್ತಿನೇ ಮಾಡ್ತಾರ ಅಂತ ಕಾಯ್ಬೇಡ. ನೀನು ಚಂದಾಗಿ ಬಂಗಾರ ತೆಗೆದಿಟ್ಕೊಳ್ಳೋದು, ಮಂತ್ಯಾನ ಜವಾಬ್ದಾರಿ ಹೆಂಗೆ ಏನು ಎತ್ತ ನಿಮ್ಮ ಅತ್ತೆ ಹೆಂಗೆ ಮಾಡ್ಕೊಂತ ಕರೋದೆಲ್ಲ ನೋಡ್ಕೊಂಡು ಕಲ್ಕೋ, ಚಂದಾಗಿ ತೆಗೆದಿಡು. ಏನು ಮತ್ತೆಲ್ಲ ಅವರೇ ತೆಗೆದಿಡ್ತಾರಂತೇಳಿ ನೀ ಎತ್ತಗಾರ ಬಿಚ್ಚಿ ಹೋಗಿಬೇಡ ಎಲ್ಲ ಬಂಗಾರವು ಅಂತೇಳಿ ಹೇಳೇನಿ. ಕಬ್ರಿಗೆ ಹೇಳಿ ತಪ್ಪು ತಿಳ್ಕೊಂತ ಏನ ನೈನ ತೆಗೆದಿಟ್ಕೊ ಅಂದಾನೆ ಅಂತ ತಿಳ್ಕೊಂಡು ಹಂಗಿಡ್ತಾ ಏನಾತಗ. ಏನು ಹುಡುಗರಪ್ಪ, ಬುದ್ಧಿ ಏನದ ಇಲ್ಲ ನೋಡ್ರಿ. ಹೌದಾ? ಹಂಗೆ ಹೇಳ ಅಂತ ಬಿಡ್ಬಾ, ಅದು ಸಾಣದ ತಿಳಿಯಂಗಿಲ್ಲ. ಏನ್ ತಪ್ಪು ತಿಳ್ಕೊಂಡು ನಿಂದ್ರಿಗೆ ಏನ್ ಹೇಳ್ತಾ ಏನಂಗಾರ. ಮತ್ತೆ ಅಕ್ಕ ತಂಗಿ ಅನ್ಯೋನ್ಯವಾಗಿರ್ರಿ, ಇಬ್ರು ಜಗಳ ಮಾಡ್ಕೋಬೇಡ್ರಿ. ನಿಮ್ಮ ಅತ್ತಿ ಆಕಿ ಮ್ಯಾಗ ಸಿಟ್ಟದಾಳ, ದೊಡ್ಡ ಸಸಿ ಮೇಲೆ ಏನ್ ಬೇಕಾದ್ ಹೇಳ್ಕೊಡ್ತಾಳ, ಅದನ್ನೆಲ್ಲ ನೀನು ಮತ್ತೆ ಹಿಂದಾಗಡೆ ಕಲಿಬೇಡ. ನೀ ಮಾತ್ರ ನಿಮ್ಮ ಅಕ್ಕನ ಜೊತೆ ಚಲೋನೇ ಇರು ಅಂತ ಹೇಳಕಶ. ಯಾಕ ನಾನು ಏನಂಗಾರ ನಾಕಿ ನೀನು ಇದು ಮಾಡ್ತಿದ್ನೆ ನಾನು. ನನಗೂ ಗೊತ್ತೈತಪ್ಪ, ನನಗೂ ಗೊತ್ತೈತಿ ಹೆಂಗ್ ನೋಡ್ಕೋಬೇಕು ಹೆಂಗೆಲ್ಲ ಏನು ಎತ್ತ ಅಂತೇಳಿ. ಆಕಿ ಮಿಟಕ್ಲಾಡಿ ಬರಬ್ಬರಿ ಇಲ್ಲಕಿ, ಆಕಿ ಕಂಡಬಿಟ್ಟು ಕೆಲಸ ಈ ಹುಡುಗಿ ಮ್ಯಾಗ ಹೇಳಕತ್ತಾಳ. ನಾನು ನೋಡ್ತಾ ಇದೇನಲ್ಲ, ಹಂಗಾಗಿ ಆಕಿ ನಾನು ಸ್ವಲ್ಪ ಕೆಲಸದಿಂದ ಬಿಡ್ಸಣ, ಪಾಪ ನಮ್ಮ ಅಣ್ಣನ ಮಗಳು ಆರಾಮಾಗಿರ್ಲಿ. ಅಲ್ಲೇ ಕೆಲಸ ಮಾಡಿ ಮಾಡಿದ್ದಲ್ಲ ಇಲ್ಲಿ ಬಂದು ನಾನು ನಮ್ಮ ಅಣ್ಣನ ಮಗಳು ಯಾಕೆ ದಣ್ಕೋಬೇಕು, ಆರಾಮಾಗಿರ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ಹೇಳ್ತೇವೆ. ಅದೆಲ್ಲ ನಿಮ್ಮ ಕಣ್ಣಿಗೆ ಅಷ್ಟು ತಪ್ಪಾಗಿ ಕಾಣ್ತತಿ ಅಂದ್ರೆ ನಾವರ ಏನು ಮಾಡಕ್ ಹೋಗುನು ಯವ್ವ? ಇನ್ಮ್ಯಾಗ ನಾ ಏನು ಹೇಳಕ್ ಹೋಗುದಿಲ್ಲ ಬೇವ. ಯಾಕೆ ಬೇಕು ಸುಮ್ಮನೆ ಹೇಳಿ ಕೆಟ್ಟಾಗೋದು? ಹೌದಿಲ್ಲ? ಹೇಳಿದಾರ ಕೆಟ್ಟ ಇಲ್ಲಿ ಹಂಗೈತಿ ಪರಿಸ್ಥಿತಿ. ಇಲ್ಲ ಹಂಗೆ ಹೇಳಲಿಲ್ಲ, ಅದು ತಪ್ಪು ತಿಳ್ಕೊಂಡತ್ ಹುಡುಗಿ. ಅದ ಅಕ್ಕ ತಂಗಿ ಜಗಳ ಜೂಟಿ ಮಾಡಬೇಡ್ರಿ. ಈಗಿಲ್ ಮನ್ಯಾಗ ಹಣ್ಣುಗಳ ಜೊತೆಗೆ ನಮ್ಮ ಜೊತೆಗೆ ಒಂದಿಟ್ಟು ಏನಾರ ಆಗತ್ಲೆ ಜಗಳ ಮಾಡ್ತಿದ್ಲಲ್ಲ, ಅದಕ್ಕೆ ಮತ್ತೆ ಇಲ್ಲಿ ಹಂಗೆ ಅಲ್ಲಿ ಮಾಡ್ಕೊಂಡು ಕುಂದ್ರಬೇಡ, ಚಂದಾಗಿ ಅನ್ಯೋನ್ಯವಾಗಿರ್ರಿ, ಹೊಂದಾಣಿಕೆ ಮಾಡ್ಕೊಂಡು ಜಗಳ ಪಗಳ ಮಾಡ್ಕೋಬೇಡ್ರಿ ಅಂತ ಹಿಂಗೆ ಹೇಳಿದ್ದ. ನೀವು ಪಾಪಿ ಯಾಕೆ ಹಂಗೆ ತಿಳ್ಕೊತೀರಿ? ಇಲ್ಲಪ್ಪ, ಅದು ಏನು ಕೇಳಿಸ್ಕೊಂಡು ಏನು ಹೇಳೈತೆ ಏನ?
ಅತ್ಗೆಮ್ಮ ಆದ್ರೂ ನೀವು ಹಂಗೆ ಹೇಳಿದ್ದೇನ ಹಿಂಗೆ ಹೇಳಿದ್ದಿಲ್ಲ ಹಿಂಗೆ ಹೇಳಿದ್ದೇನ ಹಂಗೆ ಹೇಳಿದ್ದಿಲ್ಲ ಅಂತ ಹೇಳಕ ಹೋಗ್ಬೇಡ್ರಿ. ಆಕೆಲ್ಲ ಹೇಳೋದೆಲ್ಲ ಹೇಳಾಳ, ನೀವು ತಿಳ್ಕೊಂಡಂಗೆ ಏನಿಲ್ಲ. ಆತ್ ಬಿಡ್ರಿ, ನಾ ನನ್ನ ಮಗಳು ಆರಾಮಾಗಿರ್ಲಿ ಅಂತ ಹೇಳ್ತಿದ್ದೆ. ಮತ್ತೆ ನಿಮ್ಗೆ ಅದು ಬೇಡಾಗೈತೆ ಅಂದ್ರೆ ನನ್ಗೇನು ಬೇಕಾಗೈತಿ? ಏನಾರ ಯಾಕೆ ಮಾಡ್ಕೊಲಿ, ಬೇಷಾಗ ಹಾಕಿ ಹತ್ತಕ್ತಾಳ, ಹತ್ತಕಿಸ್ಕೊರಿ. ಅಲ್ಲ ಹಾಕಿ ಹತ್ತಕ್ತಾರ ಅನ್ನಕ್ಕೇನು ಬಿಡ್ರಿ. ಇದು ಈಕಿನ ಹಾಕಿ ಹತ್ಕಕ್ಕೆ ಏನೈತೆ ಅತ್ಗೆಮ್ಮರ? ಪಾಪ ಏನೋ ಒಂದು ಕೆಲಸ ಅವರು ಮಾಡ್ತಿರ್ತಾರ, ಇವರು ಮಾಡ್ತಾರ. ಈಗ ಏನಾಕೈತ್ರಿ, ಒಬ್ರ ಮ್ಯಾಗ ಹಾಕಿದಾಗ ಭಾರ ಆಕತ್ ನೋಡ್ರಿ. ಹಾಗಾಗಿ ಈಕಿ ನಮ್ಮ ಅಕ್ಕಿಗೆ ತಿಳಿಯಂಗಿಲ್ಲಲ್ಲ ಆ ಕೆಲಸ ಏನು ಮಾಡ್ಬೇಕು ಎತ್ತ ಅಂತೇಳಿ. ಹಾಗಾಗಿ ನಿನಗೆ ಗೊತ್ತಾಗಲ್ಲ, ಕೇಳಿ ಹೇಳಿ ಮಾಡುವ ಅಂತ ಹೇಳ್ತೇನೆ ಅಷ್ಟೇ. ನಾನು ನಿಮ್ಮ ಮಾತೇನು ಕೇಳಬೇಡ ಅಂತ ಹೇಳಿರ್ತೇನೇನ್ರಿ ನಾನು? ಹಂಗೆ ಯಾಕೆ ಅನ್ಕೊಂತೀರಿ ನೀವು? ನಿಮ್ಮ ಮಾತು ಕೇಳಬೇಡ ಅಂತ ನಾ ಏನು ಹೇಳಿಲ್ರಿ. ಆದರೂ ಕಸ್ತೂರಿ, ನಾ ಹೇಳ್ತೇನೆ ನೋಡ, ನೀನು ನಮ್ಮ ಸೊಸ್ತ್ಯಾರ ವಿಚಾರದಾಗ ತಲೆ ಹಾಕಕ್ಕೆ ಹೋಗ್ಬೇಡ. ಏನು ಅವ್ರನ್ನ ಮನೆ ಒಳಗೆ ಹೆಂಗೆ ಇಟ್ಕೋಬೇಕು ಏನು ಎತ್ತ ಅಂತ ನಂಗೆ ಗೊತ್ತಿರ್ತೈತಿ. ಏನು ಅವರು ನಾ ಹೇಳ್ದಂಗೆ ಕೇಳ್ಕೊಂಡಿದ್ರಂದ್ರೆ ಭಾಳ ಚಂದ ಇರ್ತಾರೆ. ಅದ್ರಾಗ ನಿನ್ನ ಮಗಳು ಬಾಳೆ ಅಂತೂ ಬಂಗಾರದಂಗೆ ಆಕತಿ. ಏನು ನೀ ಸುಮ್ಮನೆ ಅವ್ರಿಗೆ ನೀನು ತಿಳಿದಂಗೆ ಮಾಡು, ನೀ ಇಲ್ಲಿ ಕುಂತು ಪಾಠ ಹೇಳ್ಕೊಡೋದು, ಆಕೆ ಅದನ್ನಲ್ಲಿ ಪ್ರಯೋಗ ಮಾಡೋದು ಆಗಬಾರ್ದ? ಮತ್ತೆ ಅದಕ್ಕೆ ಹೇಳಕತ್ತೀನಿ, ಅವ್ರ ಸೊಸ್ತ್ಯಾರಿಗೆ ಹೆಂಗೆ ಪಾಠ ಕಲಿಸ್ಬೇಕಂತ ಅತ್ತೆ ಅದಕ್ಕೆ ಗೊತ್ತಿರಂಗಿಲ್ಲನ್ರಿ. ನಾಳೆ ನಿಮ್ಮ ಸೊಸಿ ಬರ್ತಾಳ, ಅವಾಗ ನಾನು ಅಲ್ಲಿಂದ ಏನೇನಾರ ಹೇಳಿ ಕಳ್ಸಕತ್ರ ನಿಮ್ಗೆ ಹೆಂಗೆ ಕಿರಿಕಿರಿ ಅನಿಸ್ತೈತೆ ನೋಡ್ರಿ. ಈಕೆಗೆ ಯಾಕೆ ಬೇಕಾ ತಣ್ಣಗಿರೋದು ಬಿಟ್ಟು ಸುಮ್ಮನೆ ಬರೇ ವಟ ಹಚ್ಚಿಬಿಡ್ತಾಳಲ್ಲ ನನ್ನ ಸೊಸ್ತ್ಯಾರ ವಿಚಾರದಾಗ. ಏನಾರ ಯಾಕೆ ಆಗೋಲ್ತಕ್ಕಂತ ಅನ್ಕೊಳಂಗಿಲ್ಲ ನೀವು. ಆದರೂ ಅದಕ್ಕೆ ಮರ ನೀವು ಮಾತಾಡೋದು ಸರಿ ಇಲ್ಲ ನೋಡ್ರಿ. ಹಿಂಗೆಲ್ಲ ಏನು ಆಕೆ ಎಷ್ಟಾದ್ರೂ ನನ್ನ ಮಗಳ ರೀ. ಅಲ್ಲ ಅದಕ್ಕೆ ಮರ ಇದು ಸೊಸ್ತ್ಯಾರ ವಿಚಾರದಾಗ ಬರಬೇಡ ಅಂದ್ರೆ ನಿಮ್ಮ ಸೊಸ್ತ್ಯಾರ ಯಾವ್ಯಾರ ಬಂದಿದ್ರೆ ನಾನು ಯಾಕೆ ಅದ್ರಾಗ ವಿಚಾರದಾಗ ಬರ್ತಿದ್ದೆ? ಎಷ್ಟಾದರೂ ಆಕೆ ನನ್ನ ಮಗಳು. ಅದಕ್ಕೆ ನನ್ನ ಮಗಳು ಹೋದ ಮನೆಯೊಳಗೆ ಹೆಂಗಿರ್ಬೇಕು ಏನಿಲ್ಲ ತಾಯಿ ಅದಕ್ಕೆ ನಾ ಹೇಳ್ಕೊಡೋ ಕರ್ತವ್ಯ ನಂದು ಐತ್ರಿ. ಅದನ್ನ ಹೇಳ್ಕೊಟ್ಟಿರ್ತೇನೆ ಅಷ್ಟೇ. ನಾನು ಹೊಸದಾಗಿ ಮನೆಗೆ ಬಂದಾಗ ನೀನು ಹೆಂಗಿದ್ದೆವ? ನಮ್ಮ ಅಣ್ಣನ ಜೋಡಿ ಬಾಳೆನ ಮಾಡ್ತಿದ್ದಿಲ್ಲ? ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನಂತೇಳಿ ಗೊತ್ತಿದ್ದಿದ್ದಿಲ್ಲ. ಈಗೆಲ್ಲ ತಿಳ್ಕೊಂಡು ನೀವು ಬಾಳೆದಸ್ತ ಆಗಿರಿ. ಹಂಗ ನಾಳೆ ಆಕಿನೂ ತಿಳ್ಕೊಂತಾಳ, ಅವಾಗ ಆಕಿನೂ ಬಾಳೆ ಬದುಕು ಮಾಡೋದು ಹೆಂಗ ಅಂತ ಕಲ್ಕೋತಾಳ. ನೀವು ಅದನ್ನ ಕಲ್ಸಾಕ್ ನನಗೆ ಬಿಡ್ರಿ. ನೀವು ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನನಗೆ ಹೆಂಗೆ ಬೇಕಾ ಹಂಗೆ ನನ್ನ ಸೊಸಿನ ನಾನು ತಯಾರು ಮಾಡ್ಕೋತೀನಿ. ಆತಾತು, ನಿಮ್ಗೆ ಹೆಂಗೆ ಬೇಕಂಗೆ ತಯಾರು ಮಾಡ್ಕೊಡ್ರಿ. ತಾಯಿ ಅದಕ್ಕೆ ಏನು ಹೇಳ್ಬೇಕು ಅಷ್ಟೇ ಹೇಳ್ತೀನಿ. ನೋಡಪ್ಪ ನೋಡವ ಹಿಂಗೆ ಮಾತಾಡ್ತಾಳ. ನಾಳೆ ಆಕಿಗೇನ ಕಷ್ಟ ಆಗತ್ತಂತ ನೋಡಿ, ಕೆಲಸ ಅಂತ ಅದಂತ ಇದಂತ ಏನಾರ ಒಡಕು ಭಿನ್ನ ಬಂದು ಅಂದ್ರೆ ಆಮ್ಯಾಗ ನನ್ನೇನು ಕೇಳಕ್ ಹೋಗ್ಬೇಡ್ರಿ. ಆಕಿ ಮೈದ್ನನ್ನ ತನ್ನ ಮಾತು ಕೇಳುವಂಗೆ ಇಟ್ಕೊಳಕತ್ತಾಳ. ಅದು ಬೇಡ, ಎಷ್ಟಾದರೂ ನನ್ನ ಅಣ್ಣನ ಮಗಳು ಚಂದ ಇರ್ಲಿ ಅಂತ ನಾ ವಿಚಾರ ಮಾಡ್ತಿರ್ತೇನೆ ಅಷ್ಟೇ.